ಮನೆ ಮಾತಾದಂತಹ ಮಗ, ಕೃಷ್ಣ ತೀರದ ಹೆಮ್ಮೆಯ ಮಗ, ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರ ಷಷ್ಠಿ ಪೂರ್ತಿ ಕಾರ್ಯಕ್ರಮ ಅಂದರೆ 60ನೇ ವರ್ಷದ ಹುಟ್ಟುಹಬ್ಬ ಮತ್ತು ಬೃಹತ್ 2ನೇ ವರ್ಷದ ಐತಿಹಾಸಿಕ ಕೃಷ್ಣಾರತಿಗೆ ವೇದಿಕೆ ಸಜ್ಜಾಗಿದೆ. ಇಲ್ಲಿ ನೀವು ನೋಡ್ತಾ ಇರಬಹುದು, ಬೃಹತ್ ವೇದಿಕೆಯನ್ನು ಸಜ್ಜು ಮಾಡಿದ್ದಾರೆ. ಇಲ್ಲಿ ನಾಗಾಸಾಧುಗಳು, ಅಘೋರಿಗಳು, ಬೃಹತ್ ಎಲ್ಲ ನೃತ್ಯ ಪಂಡಿತರಿಂದ ಕೃಷ್ಣಾರತಿ ಸಂಜೆಯ ವೇಳೆಗೆ ನಡೆಯಲಿಕ್ಕಿದೆ. ಕೃಷ್ಣಾ ತೀರದ ಇದು ಕೃಷ್ಣಾ ತೀರ ಏನಂತಂದ್ರೆ ಹಿಪ್ಪರಿಗೆಯ ಕೃಷ್ಣಾ ಜಲಾಶಯದ ಬಳಿ ಇರತಕ್ಕಂಥ ತೀರದಲ್ಲಿ ಈಗಾಗಲೇ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಇನ್ನೊಂದು ಕಡೆಗಳಲ್ಲಿ ಷಷ್ಠಿ ಪೂರ್ತಿ ಮತ್ತು ಕೃಷ್ಣಾರತಿಯ ಸಲುವಾಗಿ ಇದೇ ದೇವಸ್ಥಾನದ ತೀರದಲ್ಲಿಯೇ ಮುರುಗೇಶ್ ನಿರಾಣಿ ಅವರ ಸಹೋದರರಾದ ಲಕ್ಷ್ಮಣ ಅವರ ದಂಪತಿಗಳು ಸಮೇತವಾಗಿ ಈಗಾಗಲೇ ಹೋಮ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಬಹಳಷ್ಟು ಪಂಡಿತರು, ವೇದ ಮಂತ್ರ ಘೋಷಗಳು ಕೂಡ ಇಲ್ಲಿ ಮೊಳಗ್ತಾ ಇರುವುದನ್ನು ನೀವು ನೋಡ್ತಾ ಇರಬಹುದು. ಬೃಹತ್ ವೇದಿಕೆ ಈ ಭಾಗದಲ್ಲಿ ನಡೀತಾ ಇದೆ. ಬೃಹತ್ ವೇದಿಕೆಯನ್ನು ಹಾಕಲಾಗಿದೆ. ಒಟ್ಟು 4 ದಿಕ್ಕುಗಳಲ್ಲಿಯೂ ಕೂಡ ನಿಂತುಕೊಂಡು ಎಲ್ಲ ಬಂದಂತಹ ಎಲ್ಲ ಜನರಿಗೂ ಕೂಡ ಈ ಕಾಣುವ ರೀತಿಯಲ್ಲಿ ಈ ಬಾರಿ ಕೃಷ್ಣಾರತಿಗೆ ಈ ವೇದಿಕೆಯನ್ನು ಸಜ್ಜು ಮಾಡಿದ್ದಾರೆ. ಈಗಾಗಲೇ ಸಹಸ್ರ ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಹೊತ್ತಿನಲ್ಲಿ ಅಂದರೆ ಸಂಜೆಯ ವೇಳೆಗೆ ಲಕ್ಷಾಂತರ ಜನ ಸೇರುವಂತಹ ಒಂದು ಸನ್ನಿವೇಶ ಇಲ್ಲಿ ನಿರ್ಮಾಣ ಆಗಿದೆ. ಪ್ರಯಾಗ್ರಾಜ್ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ಯದಲ್ಲಿ ಯಾವ ರೀತಿ ಕುಂಭಮೇಳ ನಡೀತಾ ಇತ್ತು ಅದೇ ಮಾದರಿಯಲ್ಲಿ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ನಿರಂತರವಾದಂತಹ ಅಪ್ಡೇಟ್ಗಳನ್ನ ನಮ್ಮ ರನ್ ಟಿವಿಯಲ್ಲಿ ನೀಡ್ತಾ ಇದ್ದೀವಿ. ತಪ್ಪದೆ ಇದರಲ್ಲಿ ವೀಕ್ಷಣೆಯನ್ನ ಮಾಡಿ. ನೀವು ಕೂಡ ಯಾರು ಬರೋಕ್ಕಾಗೋದಿಲ್ಲ ಅವರು ಕೂಡ ಈ ಒಂದು ಕೃಷ್ಣಾರತಿಯ ಭವ್ಯ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಬಹುದು. ಈ ಒಂದು ಉತ್ತರ ಕರ್ನಾಟಕದ ಜಮಖಂಡಿ ತಾಲೂಕಿನ ಪುಟ್ಟ ಗ್ರಾಮ ಹಿಪ್ಪರಗಿ ಇವತ್ತು ಇಡೀ ರಾಜ್ಯವೇ ತಿರುಗಿ ನೋಡುವಂತಹ ಗ್ರಾಮವಾಗಿ ನಿರ್ಮಾಣವಾಗಿದೆ. ಕೃಷ್ಣಾರತಿಗೆ ವೇದಿಕೆ ಈಗಾಗಲೇ ಸಜ್ಜಾಗಿದೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.